ಶಾಸಕರ ಉದ್ಧಟತನದಿಂದ, ಸೊಕ್ಕಿನಿಂದ, ಅಧಿಕಾರದ ದರ್ಪದಿಂದ ಅಲ್ಲಿ ಅಧಿಕೃತ ಗೋಡೆಯನ್ನು ಒಡೆದು ಅಲ್ಲಿ ಒಳಗಡೆಗೆ, ಸ್ಮಶಾನದ ಒಳಗಡೆಗೆ ಇಂದಿರಾ ಕ್ಯಾಂಟೀನನ್ನು ಕಟ್ಟಿದ್ವಿ. ರಾತ್ರೋರಾತ್ರಿ ಕಟ್ಟಿದ್ವಿ. ಯಾಕೆ ಅಂತಂದ್ರೆ ಯಾರಿಗೂ ಗೊತ್ತಾಗಬಾರ್ದು, ಯಾರೂ ಪ್ರತಿಭಟನೆ ಮಾಡಬಾರ್ದು ಅಂತನ್ನುವಂಥ ಹಿನ್ನೆಲೆಯಲ್ಲಿ ಮಾಡಿದಂಥದ್ದು. ಅಧಿಕೃತವಾಗಿ ದಾಖಲೆ ಇರುವಂತಹ 8 ಎಕರೆ ಆ ರುದ್ರಭೂಮಿಯನ್ನ ಈಗ ಯಾಕೆ ಆ ರೀತಿ ಒಡೆದು ರಾತ್ರೋರಾತ್ರಿ ಕಟ್ಟುವಂತ ಅವಶ್ಯಕತೆ ಇದೆ ಅಂದ್ರೆ ತಪ್ಪು ಮಾಡಿದೀವಿ ಅಂತ. ಸೊ ಆ ಹಿನ್ನೆಲೆಯಲ್ಲಿ ಮಾಡಿದಂಥದ್ದನ್ನ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ. ಕ್ಯಾಂಟೀನ್ ಅಂದ್ರೆ ಅಲ್ಲಿ ಊಟ ಮಾಡೋದು, ಈ ಸ್ಮಶಾನ ಅಂದ್ರೆ ಅಲ್ಲಿ ಸುಡೋದು ಮತ್ತು ಹೂಳೋದು. ಸೊ ಆ ಸ್ಮಶಾನಕ್ಕೆ ಊಟ ಮಾಡೋದಕ್ಕೆ ಹೇಗೆ ಅಲ್ಲಿ ಜನ ಬಂದು ಊಟ ಮಾಡ್ಬೇಕಾ? ಅದೇ ತಿಥಿ ಊಟನ ಅದು? ಅಲ್ಲೇ ಮುಸುರಿ, ಅಲ್ಲೇ ಉಗುಳೋದು, ಅಲ್ಲೇ ಉಚ್ಚಿ ಒಯ್ಯೋದು, ಅಲ್ಲೇ ಎಲ್ಲಾ ರೀತಿ ಗಲೀಜು ಮಾಡುವಂತದ್ದು ಪ್ರಕ್ರಿಯೆ ಪ್ರಾರಂಭ ಆಗ್ತಾ ಇತ್ತು. ಹಿಂದೂ ರುದ್ರಭೂಮಿ ಅದು ಪವಿತ್ರ. ಸೊ ಆ ಪವಿತ್ರವಾದ ಕ್ಷೇತ್ರವನ್ನ ಅಪವಿತ್ರ ಮಾಡುದು ಮತ್ತು ಆ ಪವಿತ್ರ ಕ್ಷೇತ್ರದಲ್ಲಿ ತಿಥಿ ಊಟ ಮಾಡ್ದಂಗ ತಿನ್ನೋದು ಅನ್ನುವಂಥದ್ದು ಮಾನಸಿಕತೆ. ಅಬ್ಬಯ್ಯನವರೇ, ಇದು ಶೋಭೆ ತರುತ್ತಾ ನಿಮಗೆ? ಸೊ ನೀವು ಮಾಡಿದಂಥ ಕೃತ್ಯ ನೀವು ತಪ್ಪು ಅಂತನ್ನುವಂಥದ್ದು ನಿಮಗೆ ಅನಿಸ್ತಾ ಇಲ್ವಾ? ಮತ್ತು ಸೊಕ್ಕಿನಿಂದ ಮಾತಾಡ್ತೀರಿ, ನೀವು ಸಮರ್ಥನೆ ಮಾಡ್ಕೊಳ್ತೀರಿ. ನಾಚಿಕೆ, ಮಾನ, ಮರ್ಯಾದೆ ಎಲ್ಲಿದೆ ನಿಮಗೆ? ಈಗ ಹೆಂಗ ಅದನ್ನ ತೆಗಿಸಿದ್ರೆ ಹಾಗಾದ್ರೆ ಇಡಬೇಕಾಗಿತ್ತು? ಎಷ್ಟು ಸೊಕ್ಕಿದೆ ನಿಮಗೆ? ಅಧಿಕಾರ ಇದೆ, ಗೆದ್ದ ನಂತರ ಏನ್ ಬೇಕಾದ್ ಮಾಡ್ಬೋದು ಅಂತ ಅನ್ನುವಂಥ ಮಾನಸಿಕತೆ ಬಿಡಿ. ನೀವು ಜನಸೇವಕರು, ಗೂಂಡಾಗಳಲ್ಲ ನೀವು. ಸೊ ಜನರ ಮನ್ನಣೆ ಕೊಡಬೇಕಾಗತ್ತೆ, ಕಾನೂನು ಪ್ರಕಾರ ನಡ್ಕೊಳ್ಬೇಕಾಗತ್ತೆ. ಅದನ್ನು ಬಿಟ್ಟು ಏನು ಬೇಕಾದ್ ಮಾತಾಡ್ತೀನಿ ಅಂತಂದ್ರೆ, ಈಗ ನನ್ನ ಬಗ್ಗೆ ನೀವೇನ್ ಮಾತಾಡಿದ್ರೆ ಗೊತ್ತಿದೆ ನನಗೆ. ನನಗೂ ನೀನು ಅಂತ ಮಾತಾಡ್ಬೋದು ನಾನು. ಆದ್ರೆ ನಾನು ಕಳೆದ 50 ವರ್ಷದಿಂದ ಸಮಾಜ ಸೇವೆಯಲ್ಲಿದ್ದೇನೆ. ವಿರೋಧಿಗಳನ್ನ ಅಥವಾ ಯಾರು ಪ್ರತಿಭಟನೆಕಾರನ್ನ ಯಾವ ರೀತಿ ಮಾತಾಡಬೇಕು ಅನ್ನೋದು ನನಗೆ ಕಲಿಸ್ಕೊಟ್ಟಂತ RSS ಇದೆ. ನಿಮಗೆ ಯಾರು ಕಲಿಸಿದಾರ? ನಿಮ್ಮ ಅಪ್ಪ ಅಮ್ಮ ಕಲಿಸಿದಾರ? ಅದೇ ಕಲಿಸಿದಾರ? ಸೊ ನಾನು ಹೇಳೋದು, ಇವತ್ತು ಅದನ್ನ ವಾಪಸ್ ತಗೊಂಡಿದ್ದು, ತೆರವುಗೊಳಿಸಬೇಕು ಅಂತನ್ನುವಂತ ಹೇಳಿಕೆಯನ್ನು ಹೇಳಿದ್ದು ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಯಾರು ಗೋಡೆ ಹೊಡೆದಿದ್ದಾರೆ, ಅನಧಿಕೃತವಾಗಿ ಅಲ್ಲಿ ಕಟ್ಟಡವನ್ನು ಕಟ್ಟಿದ್ದಾರೆ, ಅವ್ರ ಮೇಲೂ ಕ್ರಮ ಆಗಬೇಕಲ್ಲ. ಬರೀ ವಾಪಸ್ ತಗೊಂಡಿವಿ, ಬೇರೆ ಕಡೆ ಕಟ್ಟಿದೀವಿ ಅಂತಂದ್ರೆ ಯಾರು ದುಡ್ಡು ರೀ? ಯಾರು ದುಡ್ಡಿನಿಂದ ಕಟ್ಟಿದಿರಿ? ಯಾವ ಯೋಜನೆಯಿಂದ ಕಟ್ಟಿದಿರಿ? ಸೊ ಅದನ್ನು ತನಿಖೆ ಆಗಬೇಕು, ಅವ್ರ ಮೇಲೆ ಕ್ರಮ ಆಗಬೇಕು. ಆ ತಪ್ಪಿತಸ್ಥರ ಕಡೆಯಿಂದನೇ ಅದನ್ನ, ಆ ದುಡ್ಡನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತೇನೆ. ನಿಮ್ಮ ತಾಕತ್ತನ್ನ ಪ್ರಶ್ನೆ ಮಾಡಿದ್ರು, ಈಗ ತಾಕತ್ ತೋರಿಸಿದ್ವಿ ನಾವು. ಮುಂದಿನ ದಿನಗಳಲ್ಲಿ 26 ನಮ್ಮ ರಾಜ್ಯ ಅಧ್ಯಕ್ಷರು 26ನೇ ತಾರೀಕು ಗಡುವು ಕೊಟ್ಟಿದ್ರು. 26ರೊಳಗೆ ಆಗದೇ ಇದ್ದಿದ್ರೆ ನಾವು ಮುಂದಿನ ಸಲಕಿ ಗುದ್ಲಿ ತಗೊಂಡು ಹೋಗ್ತಿದ್ದೀವಿ, ನಮ್ಮ ತಾಕತ್ ತೋರಿಸ್ತಿದ್ದೀವಿ. ತಾಕತ್ ನಮಗೆ ಬರೇ ಪ್ರತಿಭಟನೆಯಲ್ಲೇ ನಮ್ಮ ತಾಕತ್ ಗೊತ್ತಾಗಿ ಇದರಿಂದ ವಾಪಸ್ ತಗೊಂಡ್ರು. 100ಕ್ಕೆ 100 ತಪ್ಪು ಮಾಡಿದ್ದಾರೆ, ಕಾನೂನು ಬಾಹಿರ, ಪರ್ಮಿಷನ್ ಇಲ್ಲ. ಸೊ ಉದ್ಧಟತನದಿಂದ ನಡೆಯುವುದಿಲ್ಲ ಅಂತ ಅನ್ನೋದು ಒಂದು ಸಿದ್ಧ ಆಯಿತು. ಮತ್ತು ಅದು 8 ಎಕರೆ ಅಲ್ಲ, 10 ಎಕರೆ ಇದ್ದಿದ್ದು 2 ಎಕರೆ ಏನೋ ಅಲ್ಲಿ ರಸ್ತೆ ಮಾಡಿದ್ದಾರೆ ಅಂತನ್ನುವಂಥದ್ದು ಇದೆ. ಅದರದ್ದು ಕೂಡ ದಾಖಲೆ ತೆಗೆದು ಅದನ್ನೂ ತೆರವುಗೊಳಿಸಿ ಆ ಸ್ಮಶಾನವನ್ನ ಅತ್ಯಂತ ಸುರಕ್ಷಿತವಾದಂತಹ 80% ದಲಿತರು ಅಲ್ಲಿ ಉಪಯೋಗ ಮಾಡುವಂತಹ ಸ್ಮಶಾನವನ್ನ ಆ ದಲಿತರಿಗೋಸ್ಕರನೇ ಇಡುವಂತಹದ್ದು ನಾವು ನಮ್ಮ ಕರ್ತವ್ಯವನ್ನು ನಿರ್ವಹಿಸ್ತೇವೆ.